ಆದ್ಯ ದೂರ ನಿಂತಿರೋದನ್ನ ನೋಡಿ ರುದ್ರನ್ಗೆ ಮ್ಯಾಟರ್ ಅರ್ಥ ಆಯ್ತು. ಅವಳು ಯಾಕೆ ಹತ್ರ ಬರೋಕೆ ಹಿಂಜರಿತಾ ಇದ್ದಾಳೆ ಅಂತ ಅವನಿಗೆ ಗೊತ್ತಿತ್ತು. ಅವನು ಆದಿರ ಕಡೆ ನೋಡ್ತಾ ಅಂದ, ಒಂದ್ ಕೆಲ್ಸ ಮಾಡು, ಇಲ್ಲಿ ಬಂದು ಹೃದಿಕಾಗೆ ಫೀಡ್ ಮಾಡು. ನಾನು ಒಂದು ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕು, ಯಾರನ್ನೋ ಕರಿಯೋಕ್ ಹೋಗ್ತಿದ್ದೀನಿ ಅಂತ ಹೇಳ್ದ. ರುದ್ರ ಹೀಗೆ ಹೇಳಿದ್ದನ್ನ ಕೇಳಿ ಆದಿರ ಮುಖದಲ್ಲಿ ಒಂದು ಸಣ್ಣ ನಗು ಬಂತು. ಅವಳು ಪಟ್ ಅಂತ ಮುಂದೆ ಬಂದು ಹೃದಿಕಾ ಹತ್ರ ಕುಳಿತ್ಲು. ರುದ್ರ ಬೆಡ್ ಮೇಲಿಂದ ಎದ್ದು ಸೈಡ್ಗೆ ಬಂದ. ಆದ್ರೆ ಮ್ಯಾಜಿಕ್ ನೋಡಿ, ಅವನು ಎದ್ದ ತಕ್ಷಣ ಹೃದಿಕಾ ಬಾಯಿಂದ ಬಾಟ್ಲಿ ಹೊರಗ್ ತೆಗೆದು ಜೋರಾಗಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಅಳು ಕೇಳಿ ಬಾಗಿಲ್ ಕಡೆ ಹೋಗ್ತಿದ್ದ ರುದ್ರ ಶಾಕ್ ಆಗಿ ಅಲ್ಲೇ ನಿಂತ್ಬಿಟ್ಟ. ಆದಿರ ಮುಖ ಪೂರ್ತಿ ಸಪ್ಪೆ ಆಯ್ತು. ರುದ್ರ ಮತ್ತೆ ಬಂದು ಮಗುವನ್ನ ಎತ್ಕೊಳ್ತಾನೋ ಏನೋ ಅನ್ನೋ ಫಿಯರ್ ಇಂದ ಆದಿರ ಬೇಗನೆ ಹೃದಿಕಾನ ತನ್ನ ಮಡ್ಲಿಗೆ ಎತ್ಕೊಂಡ್ಲು. ಅವಳು ಮಗುವನ್ನ ಸಮಾಧಾನ ಮಾಡೋಕೆ ಸಖತ್ ಟ್ರೈ ಮಾಡಿದ್ಲು. ಆದ್ರೆ ಹೃದಿಕಾ ಅಳು ಮಾತ್ರ ನಿಲ್ಲೇ ಇಲ್ಲ. ಆದಿರ ತುಂಬಾನೇ ಎಮೋಷನಲ್ ಆಗಿ ಹೇಳಿದ್ಲು, ಕಂದಮ್ಮ, ನಿನ್ಗೇನಾಗಿದೆ? ನೀನ್ ಯಾವತ್ತೂ ಈ ತರ ಬಿಹೇವ್ ಮಾಡ್ತಿರ್ಲಿಲ್ಲ ಅಲ್ವಾ? ನನ್ ಮಡ್ಲಲ್ಲಿ ಇದ್ದಾಗ ನೀನ್ ಯಾವಾಗ್ಲೂ ನಗ್ತಾ ಇರ್ತಿದ್ದೆ. ಆದ್ರೆ ಇವತ್ ಯಾಕೆ ಹೀಗ್ ಹೇಳ್ತಿದ್ಯಾ? ಜಸ್ಟ್ ಒಂದೇ ದಿನದಲ್ಲಿ ನನ್ನನ್ನ ಇಷ್ಟೊಂದು ದೂರ ಮಾಡ್ಬಿಟ್ಯಾ ಪುಟ್ಟಿ. ಅವಳು ಹೀಗೆ ಹೇಳ್ತಿರುವಾಗ ಅವಳ ಕಣ್ಣುಗಳು ಕಂಪ್ಲೀಟ್ ಆಗಿ ಕಣ್ಣೀರಿಂದ ತುಂಬ ಹೋಗಿತ್ತು. ರುದ್ರನಿಗೂ ಅವಳನ್ನ ಈ ತರ ನೋಡೋದು ಇಷ್ಟ ಆಗ್ಲಿಲ್ಲ. ಅವನ ಅಂಡ್ ಆದಿರ ಮಧ್ಯ ಎಷ್ಟೇ ವಾಗ್ಯುದ್ಧ ಅಂದ್ರೆ ಆರ್ಗ್ಯುಮೆಂಟ್ಸ್ ನಡೆದ್ರು ಅವ್ರ ನಡುವೆ ಇರೋ ಆ ಬಾಂಡಿಂಗ್ ಪೂರ್ತಿ ರಿಯಲ್ ಅಂತ ಅವನಿಗೆ ಗೊತ್ತಿತ್ತು. ಆದಿರ ಹೃದಿಕಾನ ಹ್ಯಾಂಡಲ್ ಮಾಡ್ತಿದ್ದ ರೀತಿ ಸ್ವಲ್ಪವೂ ದೋಷಪೂರಿತವಾಗಿರ್ಲಿಲ್ಲ, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿತ್ತು. ಒಂದ್ ಸ್ವಲ್ಪ ಸ್ಮೈಲ್ ಮಾಡ್ತಾ ನಿಧಾನವಾಗಿ ಆದಿರ ಹಿಂದೆ ಬಂದ. ಆದಿರ ಹೃದಿಕಾನ ಸಮಾಧಾನ ಮಾಡೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿರ್ಲು ಅಂದ್ರೆ ರುದ್ರ ತನ್ನ ಹಿಂದೆ ಬರ್ತಿರೋದನ್ನ ಅವಳು ನೋಟಿಸ್ ಮಾಡ್ಲೇ ಇಲ್ಲ. ಆದ್ರೆ ಸಡನ್ ಆಗಿ ರುದ್ರ ತನ್ನ ಬೆನ್ನಿನ ಮೇಲೆ ಕೈ ಇಟ್ಟದನ್ನ ಅವಳು ಫೀಲ್ ಮಾಡಿದ ತಕ್ಷಣ ಪೂರ್ತಿ ಶಾಕ್ ಆದ್ಲು. ಅವಳ ಹಾರ್ಟ್ ಬೀಟ್ ಒಂದ್ ಕ್ಷಣ ನಿಂತು ಹೋದ ಹಾಗೆ ಆಯ್ತು. ಅಷ್ಟ್ರಲ್ಲೇ ರುದ್ರ ಹಿಂದಿನಿಂದ ತನ್ನ ಕೈ ಚಾಚಿ ಹೃದಿಕಾನ ಮುಟ್ಟಿದ್ದಲ್ದೆ ಆದಿರಾಳನ್ನ ತನ್ನ ತೋಳ್ಗಳಲ್ಲಿ ಕಂಪ್ಲೀಟ್ ಆಗಿ ಸುತ್ತುವರ್ದ. ಹಗ್ ಮಾಡಿದ ಹಾಗೆ ನಿಂತ್ಕೊಂಡ. ಆದಿರ ಅವನ್ ಕಡೆ ಸ್ವಲ್ಪ ತಿರುಗಿದ್ಲು. ಆದ್ರೆ ರುದ್ರ ಮುಗುಳ್ನಕ್ಕು ಅಂದ, ಅದಕ್ಕೆ ಹೃದಿಕಾ ನಿನ್ ಜೊತೆ ಸೈಲೆಂಟ್ ಆಗ್ತಿಲ್ಲ, ಯಾಕಂದ್ರೆ ನಿನ್ಗವಳನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಮಕ್ಳು ಆ ತರ ಸುಮ್ನಾಗಲ್ಲ. 1 ವರ್ಷ ನೀನು ಹೃದಿಕನ ಹೇಗ್ ಮ್ಯಾನೇಜ್ ಮಾಡಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ನೋಡು, ಮಕ್ಳನ್ನ ಹೀಗ್ ಸಮಾಧಾನ ಮಾಡ್ಬೇಕು. ಅವನು ಹೀಗೆ ಹೇಳ್ತಾ ತನ್ನ ಕೈಗಳನ್ನ ಅವಳ ತೋಳುಗಳ ಕೆಳಗೆ ಇರಿಸಿ ಹೃದಿಕಾನ ನಿಧಾನವಾಗಿ ಅಲ್ಗಾಡ್ಸೋಕೆ ಸ್ಟಾರ್ಟ್ ಮಾಡ್ದ. ಆದಿರ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಅವಳ ಕಣ್ಗಳು ಈಗ ಹೃದಿಕಾ ಮೇಲೆ ಇರ್ಲಿಲ್ಲ, ಅವಳು ರುದ್ರನನ್ನೇ ನೋಡ್ತಿದ್ಲು. ರುದ್ರ ಸಡನ್ ಆಗಿ ಹೇಗೆ ಇಷ್ಟೊಂದು ಚೇಂಜ್ ಆದ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು. ಜಸ್ಟ್ 1 ದಿನದ ಹಿಂದೆ ಇವನೇ ಹೃದಿಕಾನ ಅವಳಿಂದ ದೂರ ಮಾಡಿದ್ದ. ಆದ್ರೆ ಈಗ ಅವಳಿಗೆ ಮಗುವನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದಾನೆ. ಅದು ಕೂಡ ಈ ತರ ತುಂಬಾನೇ ಹತ್ರ ಬಂದು. ಅವನಿಗೆ ಆದಿರ ಜೊತೆ ಯಾವುದೇ ಪ್ರಾಬ್ಲಮ್ ಇಲ್ದಿದ್ರೆ ಅಂಡ್ ಹೃದಿಕಾನ ನಿಜವಾಗಿಯೂ ಅಷ್ಟೊಂದು ಪ್ರೀತಿಸ್ತಿದ್ರೆ ಅವನು ಇದೆಲ್ಲ ಯಾಕೆ ಮಾಡ್ಬೇಕಿತ್ತು? ಅವನು ಹೃದಿಕಾನ ನಾರ್ಮಲ್ ಆಗಿ ನೋಡ್ಕೋಬಹುದಿತ್ತು ಅಲ್ವಾ? ಹೃದಿಕಾನ ಆದಿರಳಿಂದ ಯಾಕೆ ಕಿತ್ಕೊಂಡ ಅನ್ನೋದು ಅವಳಿಗೆ ದೊಡ್ಡ ಕ್ವೆಶನ್ ಆಗಿತ್ತು. ಹಾಲ್ ಕುಡ್ದು ನಿದ್ರೆ ಮಾಡ್ತಿದ್ದ ಹೃದಿಕಾ ಆದಿರ ಅಂಡ್ ರುದ್ರ ಇಬ್ಬರ ತೋಳ್ಗಳಲ್ಲಿ ಉರ್ಕೊಂಡು ಮಲ್ಗಿದ್ಲು. ಅವಳು ನಿದ್ದೆ ಮಾಡೋದನ್ನ ನೋಡಿ ರುದ್ರ ತುಂಬಾನೇ ಸಾಫ್ಟ್ ಆಗಿ ಅಂದ, ಹೃದಿಕಾ ಸ್ಲೀಪಿಂಗ್, ಅವಳು ಮಲ್ಗಿದಾಳೆ. ಆದಿರ ಮಗುವನ್ನ ನೋಡಿದ್ಲು. ರುದ್ರ ಮತ್ತೆ ಕಂಟಿನ್ಯೂ ಮಾಡ್ದ, ಪ್ಲೀಸ್ ಅವಳನ್ನ ನಿಧಾನವಾಗಿ ಬೆಡ್ ಮೇಲೆ ಮಲಗಿಸು. ಹೀಗೆ ಹೇಳ್ತಾ ಅವನು ತನ್ನ ಕೈಗಳನ್ನ ಹಿಂದಕ್ಕೆ ತಗೊಂಡ. ಆದಿರ ಹೃದಿಕಾನ ಬೆಡ್ ಮೇಲೆ ಮಲಗಿಸಿದ್ಲು. ಅಷ್ಟರಲ್ಲಿ ರುದ್ರ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಆದಿರ ಅವನನ್ನ ಸ್ಟಾಪ್ ಮಾಡಿ ಕೇಳಿದ್ಲು, ಇದೆಲ್ಲ ಏನು ಮಿಸ್ಟರ್ ರಾಜವಂಶಿ? ಆಕ್ಚುಲಿ ನಿನ್ಗೇನ್ ಬೇಕು? ರುದ್ರ ಸರ್ಪ್ರೈಸ್ ಆಗಿ ಅವಳನ್ನ ನೋಡಿ ಕೇಳ್ದ, ಈಗೇನಾಯ್ತು? ಆದಿರ ತಕ್ಷಣ ರಿಪ್ಲೈ ಮಾಡಿದ್ಲು, ಅಷ್ಟು ಇನ್ನೋಸೆಂಟ್ ತರ ಬಿಹೇವ್ ಮಾಡೋಕೆ ಟ್ರೈ ಮಾಡ್ಬೇಡ. ನಾನು ಯಾವ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನ್ ಯಾಕೆ ಈ ತರ ಪರ್ಫಾರ್ಮೆನ್ಸ್ ನೀಡ್ತಿದ್ಯಾ? ರುದ್ರ ತಕ್ಷಣ ಅಂದ, ನಾನ್ ಯಾವುದೇ ಆಕ್ಟಿಂಗ್ ಮಾಡ್ತಿಲ್ಲ. ಆದಿರ ಸಖತ್ ಆಂಗರ್ನಲ್ಲಿ ಹೇಳಿದ್ಲು, ಸರಿ, ನೀನು ನಿಜವಾಗಿಯೂ ಹೃದಿಕನ್ನ ಅಷ್ಟೊಂದು ಪ್ರೀತಿಸ್ತಿದ್ರೆ ಅವಳನ್ನ ನಿನ್ನವಳಾಗಿ ಮಾಡ್ಕೊಳ್ಳೋಕೆ ಎಷ್ಟೋ ದಾರಿಗಳಿತ್ತು. ಆದ್ರೆ ನೀನು ನನ್ನನ್ನ ಫೋರ್ಸ್ ಮಾಡಿ ಅವಳನ್ನ ನನ್ನಿಂದ ಕಿತ್ಕೊಂಡಿರೋ ರೀತಿ ನೋಡಿದ್ರೆ ನಿನ್ಗೆ ಹೃದಿಕಾ ಮೇಲೆ ಪ್ರೀತಿ ಇದೆ ಅಂತ ನನಗನ್ನಿಸ್ತಿಲ್ಲ. ಜಸ್ಟ್ ನನ್ನನ್ನ ಸೋಲಿಸ್ಬೇಕು ಅನ್ನೋದು ನಿನ್ ಉದ್ದೇಶ ತರ ಕಾಣಿಸ್ತಿದೆ.
ಒಂದು ವೇಳೆ ನಿನ್ಗೆ ನನ್ನನ್ನ ಸೋಲ್ಸೋದೇ ಬೇಕಾಗಿದ್ರೆ ಈಗ ಯಾಕೆ ರುದಿಕಾ ಜೊತೆ ಇಷ್ಟೊಂದು ಅಟ್ಯಾಚ್ ಆಗ್ತಿದ್ಯಾ? ನನ್ನ ಫೀಲಿಂಗ್ಸ್ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ಕಾಳಜಿ? ನಿನ್ಗೆ ಇಷ್ಟ ಇದ್ರೆ ನೀನು ರುದಿಕಾನ ನನ್ನ ಮಡ್ಲಿಂದ ಕಿತ್ಕೋಬಹುದಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ನೀನ್ ಅವಳನ್ನ ಸೈಲೆಂಟ್ ಮಾಡಿಸ್ದೆ. ಆದ್ರೆ ನನ್ನಿಂದ ಅವಳನ್ನ ದೂರ ಮಾಡಿ ಅಲ್ಲ, ನನ್ನ ಜೊತೆ ಸೇರಿ ಅವಳನ್ನ ಸಮಾಧಾನ ಮಾಡ್ದೆ. ಆಕ್ಚುಲಿ ನೀನ್ ಯಾರು ಮಿಸ್ಟರ್ ರಾಜವಂಶಿ? ನಿನಗೇನ್ ಬೇಕು? ರುದ್ರ ತಕ್ಷಣ ರಿಪ್ಲೈ ಮಾಡ್ದ. ನಿನ್ಗೆ ಏನ್ ಬೇಕಾದ್ರೂ ಥಿಂಕ್ ಮಾಡ್ಕೊ. ನಾನ್ ನಿನ್ ಮೈಂಡ್ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ. ನನ್ಗೆ ರುದಿಕಾ ಬೇಕಿತ್ತು ಅಂಡ್ ನಾನು ಅವಳನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದೀನಿ. ಈಗ ಇದ್ರ ಹಿಂದಿರೋ ರೀಸನ್ ನಿನಗೆ ಅರ್ಥ ಆಗಿದ್ರೆ ಓಕೆ, ಆದ್ರೆ ಅದನ್ನ ಜಸ್ಟಿಫೈ ಮಾಡೋಕೆ ನಾನಿರ್ಲಿಲ್ಲ. ಅಂಡ್ ನಿನ್ನ ಎಮೋಷನ್ಸ್ ವಿಷಯಕ್ಕೆ ಬಂದ್ರೆ ನಾನ್ ನಿನ್ನ ರಾಜವಂಶಿ ಮ್ಯಾನ್ಷನ್ ನಲ್ಲಿ ರುದಿಕಾ ಜೊತೆ ಇಟ್ಟಿದ್ದೀನಿ ಅನ್ನೋದು ನಿಜ. ಆದ್ರೆ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ಒಂದ್ ವೇಳೆ ನೀನು ಆತರ ಏನಾದ್ರೂ ಅನ್ಕೊಂಡ್ರೆ ಅದು ನಿನ್ನ ಓನ್ ರಿಸ್ಕ್. ಆಮೇಲೆ ಯಾವ್ದಕ್ಕೂ ನನ್ನನ್ನ ಬ್ಲೇಮ್ ಮಾಡ್ಬೇಡ. ಅವನ್ ಮಾತುಗಳನ್ನ ಕೇಳಿ ಆದಿರಾ ಶಾಕ್ ಇಂದ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಅವನ ಈ ಮಿಕ್ಸ್ಡ್ ಸಿಗ್ನಲ್ಸ್ ಅವಳನ್ನ ಪೂರ್ತಿ ಕನ್ಫ್ಯೂಸ್ ಮಾಡ್ತಿದೆ. ರುದ್ರ ಈಗ ಅವಳನ್ನ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಮಾಡಿದ್ದ. ತನ್ನ ಮುಂದೆ ನಿಂತಿರೋ ಈ ವ್ಯಕ್ತಿ ಆಕ್ಚುಲಿ ತನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಅವಳಿಗೆ ಒಂಚೂರು ಅರ್ಥ ಆಗ್ಲಿಲ್ಲ. ರುದ್ರ ಅಲ್ಲಿಂದ ಹೊರಟೋದ. ಆದಿರಾ ಸೈಲೆಂಟ್ ಆಗಿ ಅಲ್ಲೇ ನಿಂತಿದ್ಲು. ಒಂದು ಲಾಂಗ್ ಬ್ರೆತ್ ತಗೊಂಡು ಅವಳು ರುದಿಕಾ ಕಡೆ ಹಿಂತಿರುಗಿ ನೋಡಿದ್ಲು. ರುದ್ರನನ್ನ ಸಹಿಸ್ಕೊಳ್ಳೋಕೆ ಅವಳಿಗೆ ರುದಿಕಾ ಒಬ್ಳೆ ಮೇನ್ ರೀಸನ್. ಇಲ್ದಿದ್ರೆ ಅವಳು ಯಾವಾಗ್ಲೂ ರುದ್ರನ್ ಲೈಫ್ ಇಂದ ಹೊರಟೋಗ್ತಿದ್ಲು. ಅವಳಿಗೆ ತನ್ನ ಹಾರ್ಟ್ ಬೀಟ್ ಅಂದ್ರೆ ರುದಿಕಾನ ಬಿಟ್ಟು ಇರೋಕೆ ಮನ್ಸೇ ಇರ್ಲಿಲ್ಲ. ಅದಕ್ಕೆ ಅವಳ ಪಕ್ಕದಲ್ಲೇ ಸೈಲೆಂಟ್ ಆಗಿ ಮಲ್ಗಿದ್ಲು. ಯಾವಾಗ ನಿದ್ದೆಗೆ ಜಾರಿದ್ಲು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಹೇಗೋ ಇಡೀ ರಾತ್ರಿ ಅಳ್ತಾ ಕಳ್ತಿದ್ರಿಂದ ಅವಳ ಕಣ್ಗಳು ಪೂರ್ತಿ ನೋವು ಕೊಡ್ತಾ ಇದ್ವು. ಇತ್ತ ರುದ್ರ ತನ್ನ ಸ್ಟಡಿ ರೂಮ್ ನಲ್ಲಿ ಆಫೀಸ್ ಕೆಲಸ ಮಾಡ್ತಿದ್ದಾಗ ವಿವಾನ್ ಇಂದ ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿದ ತಕ್ಷಣ ವಿವಾನ್ ವಾಯ್ಸ್ ಕೇಳಿಸ್ತು. ಬಾಸ್, ನೀವ್ ಹೇಳಿದ್ದು ಪಕ್ಕ ಕರೆಕ್ಟ್. ಆ ವ್ಯಕ್ತಿ ಆದಿರಾ ಮೇಡಮ್ ಅವರ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಹುಡ್ಕೋಕೆ ಟ್ರೈ ಮಾಡ್ತಿದ್ದಾನೆ. ಯಾಕಂದ್ರೆ ಆದಿರಾ ಮೇಡಮ್ ಅವರ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಅವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇತ್ತು. ಸೊ ಬಹುಶಃ ಈಗ ಆ ಎಲ್ಲ ಇನ್ಫಾರ್ಮೇಶನ್ ಅವನ ಹತ್ರ ಇರಬಹುದು. ಅವನು ಮಾತು ಮುಗಿಸೋ ಮೊದಲೇ ರುದ್ರ ಕಮಾಂಡ್ ಮಾಡ್ದ. ನನ್ಗೆ ಈಗ್ಲೇ ಹೊಸ ಫೋನ್ ಅಂಡ್ ಸಿಮ್ ಕಾರ್ಡ್ ಅರೇಂಜ್ ಮಾಡಿ ಕೊಡು. ವಿವಾನ್ ಪೂರ್ತಿ ಶಾಕ್ ಆದ. ರುದ್ರನ ಈ ಸಡನ್ ಡಿಸಿಷನ್ ಅವನಿಗೆ ಅರ್ಥನೇ ಆಗ್ಲಿಲ್ಲ. ಅವ್ನು ತಕ್ಷಣ ಕೇಳ್ದ, ನೀವು ಆದಿರಾ ಮೇಡಮ್ಗೆ ಹೊಸ ಫೋನ್ ಗಿಫ್ಟ್ ಆಗಿ ಕೊಡ್ತಾ ಇದ್ದೀರಾ? ಅವ್ನ್ ಮಾತ್ ಮುಗಿಸೋ ಮೊದ್ಲೇ ರುದ್ರ ಸಿಟ್ಟಿಂದ ಹೇಳ್ದ, ನಾನ್ ಹೇಳಿದ್ದನ್ನ ಅಷ್ಟೇ ಮಾಡು, ಜಾಸ್ತಿ ಯೋಚಿಸೋ ಅಗತ್ಯ ಇಲ್ಲ. ನಿನ್ ಕೆಲ್ಸ ನನ್ನ ಆರ್ಡರ್ಸ್ ಫಾಲೋ ಮಾಡೋದಷ್ಟೇ, ನನ್ ಮುಂದೆ ಆರ್ಗ್ಯುಮೆಂಟ್ ಮಾಡೋದಲ್ಲ. ಅಷ್ಟು ಹೇಳ್ತಾ ರುದ್ರ ಸಡನ್ ಆಗಿ ಕಾಲ್ ಕಟ್ ಮಾಡ್ದ. ವಿವಾನ್ ಪೂರ್ತಿ ಸೈಲೆಂಟ್ ಆಗಿ ತನ್ನ ಫೋನ್ ನೋಡ್ದ. ಆಲ್ಮೋಸ್ಟ್ 1 ವರ್ಷದ ನಂತರ ರುದ್ರ ಅನಿಕಾ ಬಿಟ್ಟು ಬೇರೆ ಯಾರಿಗೋ ಗಿಫ್ಟ್ ಕೊಡ್ತಿದ್ದಾನೆ ಅಂದ್ರೆ ಅದು ರಿಯಲಿ ಆಶ್ಚರ್ಯದ ವಿಷಯವಾಗಿತ್ತು. ಆದ್ರೆ ರುದ್ರ ಹೇಳಿದ್ದು ಕರೆಕ್ಟ್ ಅಲ್ವಾ? ಬಾಸ್ ಆರ್ಡರ್ಸ್ ಪಾಲಿಸೋದು ಅಷ್ಟೇ ಅವನ ಕೆಲಸ. ಸೊ ಅವನು ರುದ್ರ ಹೇಳಿದ ಹಾಗೇನೆ ಮಾಡ್ದ. ಸುಮಾರು 1 ಅವರ್ ನಂತರ ವಿವಾನ್ ರಾಜವಂಶಿ ಮ್ಯಾನ್ಷನ್ಗೆ ಬಂದು ನೇರವಾಗಿ ಸ್ಟಡಿ ರೂಮ್ಗೆ ಹೋದ. ರುದ್ರ ಅಲ್ಲೇ ಇರ್ತಾನೆ ಅಂತ ಅವನಿಗೆ ಗೊತ್ತಿತ್ತು. ಅವನ್ ತಂದಿದ್ದ ಬಾಕ್ಸ್ ಅನ್ನ ರುದ್ರನ್ ಕಡೆಗೆ ಚಾಚ್ದ ಅಂಡ್ ರುದ್ರ ಯಾವುದೇ ಮಾತಿಲ್ದೆ ಅದನ್ನ ಅವನಿಂದ ಈಸ್ಕೊಂಡ. ವಿವಾನ್ ತಕ್ಷಣ ಕೇಳ್ದ, ಬಟ್ ಸರ್, ಒಂದ್ ವೇಳೆ ಅವರು ಆಲ್ರೆಡಿ ಆದಿರಾ ಮೇಡಮ್ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ರೆ ಏನ್ ಮಾಡೋದು? ರುದ್ರ ಅವನನ್ನ ಒಮ್ಮೆ ದಿಟ್ಟಿಸಿ ನೋಡ್ದ. ನಂತರ ಪಕ್ಕದ ಟೇಬಲ್ ಮೇಲಿಂದ ಒಂದು ಫೋನ್ ತೆಗೆದು ವಿವಾನ್ ಕೈಗೆ ಕೊಟ್ಟ. ವಿವಾನ್ ಸಖತ್ ಶಾಕ್ ಇಂದ ಆ ಫೋನ್ ನೋಡ್ದ. ರುದ್ರ ಯಾರ್ ಫೋನ್ ಕೊಡ್ತಿದ್ದಾನೆ ಅಂತ ಅವನಿಗೆ ಒಂಚೂರು ಐಡಿಯಾ ಇರ್ಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ರುದ್ರ ಹೇಳ್ದ, ಇದನ್ನ ತಗೊಂಡ್ ಹೋಗಿ ಕಸದ ಬುಟ್ಟಿಗೆ ಎಸ್ಬಿಡು. ಇದನ್ ಕೇಳಿದ ತಕ್ಷಣ ವಿವಾನ್ ತಾನ್ ಯಾರ್ ಫೋನ್ ಇಟ್ಕೊಂಡಿದೀನಿ ಅಂತ ಅರ್ಥ ಮಾಡ್ಕೊಂಡ. ಅವನು ತಲೆ ಅಲ್ಲಾಡ್ಸಿ ಅದನ್ನ ಕಸದ ಬುಟ್ಟಿಗೆ ಎಸೆಯೋಕೆ ಹೊರಟ. ಆದ್ರೆ ಸಡನ್ ಆಗಿ ರುದ್ರ ವೆಯ್ಟ್ ಅಂದ. ವಿವಾನ್ ತಕ್ಷಣ ಅಲ್ಲೇ ನಿಂತ್ಬಿಟ್ಟ. ರುದ್ರ ಈಗ ಅವನನ್ನ ನೋಡಿ ಕೈ ಚಾಚಿ ಆ ಫೋನ್ ವಾಪಸ್ ಕೊಡು ಅಂತ ಕೇಳ್ದ. ಈ ಸಲಿ ರುದ್ರನ್ ಫೇಸ್ ಎಕ್ಸ್ಪ್ರೆಷನ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಏನಾಯ್ತು ಸರ್ ಅಂತ ವಿವಾನ್ ಆಶ್ಚರ್ಯದಿಂದ ಕೇಳ್ದ. ಆದ್ರೆ ರುದ್ರ ಅವನ ಯಾವುದೇ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕೆ ಹೋಗ್ಲಿಲ್ಲ. ವಿವಾನ್ ಕೈಯಿಂದ ಫೋನ್ ಇಸ್ಕೊಂಡು ಅವನನ್ನ ದಿಟ್ಟಿಸಿ ನೋಡಿ, ನೀನ್ ಮೊದ್ಲು ಇಲ್ಲಿಂದ ಹೋಗು ಅಂದ. ವಿವಾನ್ ಬಾಸ್ ಆರ್ಡರ್ ಫಾಲೋ ಮಾಡಿ ತಕ್ಷಣ ಅಲ್ಲಿಂದ ಹೊರಟೋದ. ಈಗ ರುದ್ರನ ಕಣ್ಣುಗಳು ಪೂರ್ತಿ ಆದಿರಾ ಫೋನ್ ಮೇಲೆ ಇತ್ತು. ಅವನ ಮೈಂಡ್ ನಲ್ಲಿ ಯಾವುದೋ ದೊಡ್ಡ ಪ್ಲಾನ್ ಓಡ್ತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ರಾಜವಂಶಿ ಮ್ಯಾನ್ಷನ್
ಆದಿರ ಕಣ್ತೆರೆದು ಇನ್ನು ಡೀಪ್ ಸ್ಲೀಪ್ ನಲ್ಲಿದ್ದ ರುದಿಕಾ ಕಡೆ ನೋಡಿದ್ಲು. ರುದಿಕಾ ಅಷ್ಟು ಪ್ರೀತಿಯಿಂದ ಮಲಗಿರೋದನ್ನ ನೋಡಿ ಆದಿರ ಫೇಸ್ ನಲ್ಲಿ ಒಂದ್ ಸಣ್ಣ ಸ್ಮೈಲ್ ಬಂತು. ರುದಿಕಾ ಮುಖ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಕಾಣಿಸ್ತಾ ಇತ್ತು. ಇಲ್ದಿದ್ರೆ ಕಳೆದ 2 ದಿನಗಳಿಂದ ಅವಳು ಪಟ್ಟಿರೋ ಪೇನ್ ಅಷ್ಟಿಷ್ಟಲ್ಲ. ಆದಿರ ಅವಳ ಹಣೆಗೆ ಪ್ರೀತಿಯಿಂದ ಒಂದು ಕಿಸ್ ಕೊಟ್ಟು ನಿಧಾನವಾಗಿ ಎದ್ಲು. ಮರುಕ್ಷಣವೇ ಅವಳಿಗೆ ಏನೋ ಮಿಸ್ ಆಗಿದೆ ಅಂತ ಅನ್ನಿಸ್ತು. ಅವಳು ಮಲ್ಗೋ ಮುನ್ನ ತನ್ನ ಫೋನ್ ಪಕ್ಕದಲ್ಲಿ ಇಟ್ಟಿದ್ಲು. ಆದ್ರೆ ಈಗ ಅದು ಅಲ್ಲಿ ಇರ್ಲೇ ಇಲ್ಲ. ಆದಿರ ಪೂರ್ತಿ ಶಾಕ್ ಆದ್ಲು. ಅವಳು ಫಿಲ್ಲೋಸ್ ಎಲ್ಲ ತೆಗೆದು ಸುತ್ತಲೂ ಹುಡುಕಿದ್ಲು. ಆದ್ರೆ ಫೋನ್ ಎಲ್ಲಿನೂ ಕಾಣಿಸ್ಲಿಲ್ಲ. ಫೋನಲ್ಲಿ ಇರೋಕೆ ಹೇಗ್ ಸಾಧ್ಯ? ಅದು ಆಲ್ರೆಡಿ ರುದ್ರನ್ ಹತ್ರ ಇತ್ತಲ್ಲ. ಆದಿರ ತನ್ನಷ್ಟಕ್ಕೆ ತಾನೇ ಗುಣ್ಕೊಂಡ್ಲು. ನನ್ನ ಫೋನ್ ಎಲ್ಲಿಗೋಯ್ತು? ನಾನು ಅದನ್ನ ಇಲ್ಲ ಇಟ್ಟಿದ್ನಲ್ಲ. ನನ್ಗೀಗ ಅನಿಕಾ ಹೆಲ್ಪ್ ಬೇಕು. ಅವಳು ನನ್ನ ಫೋನ್ಗೆ ಕಾಲ್ ಮಾಡಿದ್ರೆ ಎಲ್ಲಿದೆ ಅಂತ ಗೊತ್ತಾಗುತ್ತಾ? ಹೀಗೆ ಥಿಂಕ್ ಮಾಡ್ತಾ ಅವಳು ಬೆಡ್ಡಿಂದ ಎದ್ದು ಹೊರಗೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಆಗ್ಲೇ ರುದ್ರ ಡೋರ್ ಇಂದ ಒಳಗ್ ಬರ್ತಿರೋದನ್ನ ಅವಳು ನೋಡಿದ್ಲು. ಆದಿರ ರುದ್ರನನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಮುಂದೆ ಹೋಗೋಕೆ ಟ್ರೈ ಮಾಡಿದ್ಲು. ಆದ್ರೆ ಸಡನ್ ಆಗಿ ನಿಂತು ಅವನ ಕಡೆ ನೋಡಿ ಅಂದ್ಲು, ಮಿಸ್ಟರ್ ವಂಶಿ, ದಯವಿಟ್ಟು ನನಗೆ ಒಂದು ಫೇವರ್ ಮಾಡಿ. ನನ್ನ ಫೋನ್ಗೆ ಒಂದು ಕಾಲ್ ಮಾಡಿ ನೋಡಿ. ಅದು ಎಲ್ಲಿ ಮಿಸ್ ಆಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಆದಿರ ಇನ್ನು ಮಾತಾಡ್ತಾನೆ ಇರುವಾಗ್ಲೇ ರುದ್ರ ಅವಳ ಕಡೆಗೆ ಒಂದು ಬಾಕ್ಸ್ ಇಡ್ದ. ಆದಿರ ಸರ್ಪ್ರೈಸ್ ಆಗಿ ಆ ಬಾಕ್ಸ್ ನೋಡಿ ಕೇಳಿದ್ಲು, ಇದೇನು? ರುದ್ರನ ಫೇಸ್ ನಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ದೆ ಅಂದ, ಇದನ್ನ ಓಪನ್ ಮಾಡಿ ನೋಡು. ಆ ಬಾಕ್ಸ್ ನೋಡೋಕೆ ಒಂದು ಲಕ್ಸುರಿ ಗಿಫ್ಟ್ ಬಾಕ್ಸ್ ತರ ಕಾಣಿಸ್ತಿತ್ತು. ಅದಕ್ಕೆ ಆದಿರ ಇನ್ನು ಜಾಸ್ತಿ ವಂಡರ್ ಆದ್ಲು. ಅವಳು ಆ ಬಾಕ್ಸ್ ಇಸ್ಕೊಂಡು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಒಂದು ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ನ ಹೊಸ ಫೋನ್ ಇತ್ತು. ಆದಿರ ಪೂರ್ತಿ ಸರ್ಪ್ರೈಸ್ ಆಗಿ ಉದ್ಗರಿಸಿದ್ಲು, ಇದು ಇದು ನನ್ನ ಫೋನ್ ಅಲ್ಲ, ನನ್ನ ಹತ್ರ ಬೇರೆ ಫೋನ್ ಇತ್ತಲ್ಲ. ಅವಳು ತನ್ನ ಸೆಂಟೆನ್ಸ್ ಫಿನಿಶ್ ಮಾಡೋ ಮೊದ್ಲೇ ರುದ್ರ ಅಂದ, ಆದ್ರೆ ಇವತ್ತಿಂದ ನೀನು ಇದೇ ಫೋನ್ ಯೂಸ್ ಮಾಡ್ತೀಯಾ. ಇದರಲ್ಲಿ ಆಲ್ರೆಡಿ ಸಿಮ್ ಕಾರ್ಡ್ ಇದೆ. ಆದ್ರೆ ನಾನು ಯಾರಿಗೆ ಪರ್ಮಿಷನ್ ಕೊಡ್ತೀನೋ ಅವ್ರಿಗೆ ಮಾತ್ರ ನೀನ್ ಕಾಲ್ ಮಾಡ್ಬೇಕು. ನಿನ್ಗೆ ಗೊತ್ತಿಲ್ಲದ ಯಾರಿಗೂ ನಿನ್ನ ಕಾಂಟ್ಯಾಕ್ಟ್ಸ್ ಇನ್ಫಾರ್ಮೇಶನ್ ಕೊಡೋ ಹಾಗಿಲ್ಲ. ಆದಿರ ಸಖತ್ ಇರಿಟೇಷನ್ ಇಂದ ಕೇಳಿದ್ಲು, ನನ್ನನ್ನ ಸ್ಟಾಪ್ ಮಾಡಕ್ಕೆ ನೀನ್ ಯಾರು? ನಾನ್ ಯಾರಿಗೆ ನನ್ನ ನಂಬರ್ ಕೊಡ್ಬೇಕು ಅಂಡ್ ಯಾರಿಗ್ ಕೊಡಬಾರ್ದು ಅಂತ ಡಿಸೈಡ್ ಮಾಡೋಕೆ ನಿನ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ನನಗಿಷ್ಟ ಇಲ್ಲದ ಯಾರಿಗಾದ್ರೂ ನಿನ್ ನಂಬರ್ ಕೊಡೋಕೆ ಟ್ರೈ ಮಾಡು. ಆಮೇಲೆ ನಾನ್ ಯಾರು ಅಂಡ್ ನನ್ನ ಕೆಪಾಸಿಟಿ ಏನಂತ ನಿನ್ಗೆ ಲೈವ್ ಆಗಿ ಗೊತ್ತಾಗುತ್ತೆ ಅಂತ ರುದ್ರ ತಕ್ಷಣ ರಿಪ್ಲೈ ಕೊಟ್ಟ. ಅವನ್ ವಾಯ್ಸ್ ನಲ್ಲಿ ಆ ವಾರ್ನಿಂಗ್ ಕ್ಲಿಯರ್ ಆಗಿ ಇತ್ತು. ಆದಿರ ಕೋಪದಿಂದ ಅಂದ್ಲು, ನನ್ನ ಲೈಫ್ ಕಂಟ್ರೋಲ್ ಮಾಡೋಕೆ ನಿನ್ನಿಂದ ಪಾಸಿಬಲ್ ಇಲ್ಲ ಮಿಸ್ಟರ್ ವಂಶಿ. ನೀನು ನನ್ನನ್ನ ಇಲ್ಲಿಗೆ ರುದಿಕಾ ಕೇರ್ ಟೇಕರ್ ಆಗಿ ಕರ್ಕೊಂಡು ಬಂದಿದ್ಯಾ. ಆದ್ರೆ ನಾನ್ ಯಾರ ಜೊತೆ ಮಾತಾಡ್ತೀನಿ, ಯಾವಾಗ ಅಂಡ್ ಎಷ್ಟು ಹೊತ್ತು ಮಾತಾಡ್ತೀನಿ ಅನ್ನೋದು ನಿನ್ಗೆ ಮ್ಯಾಟರ್ ಆಗಲ್ಲ. ಅವಳಿನ್ನು ಮಾತಾಡ್ತಾ ಇರುವಾಗ್ಲೇ ರುದ್ರ ಸಡನ್ ಆಗಿ ಅವಳ ವೇಸ್ಟ್ ಮೇಲೆ ಅಂದ್ರೆ ಸೊಂಟದ ಮೇಲೆ ಕೈ ಇಟ್ಟು ಅವಳನ್ನ ತನ್ನ ಹತ್ರ ಕೇಳ್ಕೊಂಡ. ನೀನ್ ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ ಮೈ ಡಿಯರ್ ಹಾರ್ಟ್ ಬೀಟ್, ನೀನಲ್ಲ ಅಂತ ಅಂದ. ಅವನ್ ಬಾಯಿಂದ ಆ ಹಾರ್ಟ್ ಬೀಟ್ ಅನ್ನೋ ವರ್ಡ್ ಕೇಳಿ ಆದಿರ ಒಂದ್ ಕ್ಷಣ ಪೂರ್ತಿ ಗಾಬರಿ ಆದ್ಲು. ರುದ್ರ ತನ್ನ ಲೈಫ್ ನ ಈ ರೇಂಜ್ಗೆ ಯಾಕೆ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅರ್ಥ ಆಗದೆ ಅವಳು ಅವನನ್ನೇ ದಿಟ್ಟಿಸಿ ನೋಡಿದ್ಲು. ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ತಾ ಆದಿರ ಅಂದ್ಲು, ನನ್ಗೆ ನಿನ್ನ ಈ ಫೋನ್ ಬೇಡ. ಇದನ್ನ ನಿನ್ನ ಹತ್ರನೇ ಇಟ್ಕೊ. ನನ್ನ ಫೋನ್ನ ನಾನೇ ಹುಡ್ಕೊಳ್ತೀನಿ. ಅವಳು ಹೀಗೆ ಹೇಳಿ ಅಲ್ಲಿಂದ ಹೋಗೋಕೆ ಟರ್ನ್ ಆದ್ಲು. ರುದ್ರ ತಕ್ಷಣ ಅಂದ, ಖಂಡಿತ ನೀನ್ ಬೇಕಿದ್ರೆ ಇಡೀ ವರ್ಲ್ಡ್ ಹುಡುಕ್ಬೋದು, ಆದ್ರೆ ನಿನ್ ಹಳೆ ಫೋನ್ ನಿನ್ಗೆ ಯಾವತ್ತೂ ಸಿಗಲ್ಲ. ನೀನ್ ಫೋನ್ ಬೇಕು ಅಂದ್ರೆ ಇದನ್ನೇ ಇಟ್ಕೋಬೇಕು. ಇಲ್ದಿದ್ರೆ ಅದು ನಿನ್ ಚಾಯ್ಸ್. ನೀನ್ ಹೇಗಾದ್ರೂ ನನ್ ಪರ್ಮಿಷನ್ ಇಲ್ದೆ ಈ ಮನೆ ಬಿಟ್ಟು ಹೊರಗೋಗೋಕೆ ಸಾಧ್ಯನೇ ಇಲ್ಲ. ಸೊ ನೀನ್ ಎಲ್ಲಿಗೋದ್ರೂ ನನ್ ಕಣ್ಣು ನಿನ್ ಮೇಲಿರುತ್ತೆ ಅನ್ನೋದು ಮಾತ್ರ ಕನ್ಫರ್ಮ್. ನಿನ್ಗೇನಾದ್ರೂ ನೀಡಿದ್ರೆ ಅದು ನನಗ್ ತಕ್ಷಣ ಗೊತ್ತಾಗುತ್ತೆ. ರುದ್ರನ ಮಾತುಗಳನ್ನ ಕೇಳಿ ಆದಿರ ಪೂರ್ತಿ ಶಾಕ್ ಆದ್ಲು. ಅವಳು ತಕ್ಷಣ ಕೇಳಿದ್ಲು, ಮಿಸ್ಟರ್ ರಾಜವಂಶಿ, ನೀವ್ ಏನ್ ಹೇಳೋಕೆ ಟ್ರೈ ಮಾಡ್ತಾ ಇದ್ದೀರಾ? ನಿಮ್ ಪರ್ಮಿಷನ್ ಇಲ್ದೆ ನಾನ್ ಎಲ್ಲಿಗೂ ಹೋಗೋ ಹಾಗಿಲ್ವಾ? ಓ ರಿಯಲಿ? ನಿಮ್ ಮನೆಯಲ್ಲಿ ಇನ್ನೂ ಬೇರೆ ಎಷ್ಟೋ ಜನ ಸರ್ವೆಂಟ್ಸ್ ಇದಾರಲ್ವಾ? ಅವ್ರು ಬರೋದು ಹೋಗೋದ್ರ ಮೇಲೆ ಕೂಡ ನೀವು ಇದೇ ತರ ಕಣ್ಣಿಟ್ಟಿರ್ತೀರಾ? ಅವ್ರ ಲೈಫ್ ಕೂಡ ನೀವು ಇದೇ ತರ ಕಂಟ್ರೋಲ್ ಮಾಡ್ತೀರಾ? ರುದ್ರ ರೂಮ್ ಕಡೆ ಹೋಗ್ತಾ ಅಂದ, ನಿನ್ನ ಈ ಸಿಲ್ಲಿ ಕ್ವೆಶನ್ಗೆ ಆನ್ಸರ್ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ಆದಿರ ಸಖತ್ ಕೋಪದಿಂದ ಅಂದ್ಲು, ನನ್ನ ಪ್ರಶ್ನೆಗಳು ಮೂರ್ಖತನದ್ದಲ್ಲ, ಅಂಡರ್ಸ್ಟ್ಯಾಂಡ್?
ಹೀಗೆ ಹೇಳ್ತಾ ಅವಳು ಅವನನ್ನ ಫಾಲೋ ಮಾಡ್ತಾ ರೂಮ್ ಒಳಗೆ ಹೋದ್ಲು. ರುದ್ರ ಕ್ಲೋಸೆಟ್ ಮುಂದೆ ನಿಂತು ತನ್ನ ಬಟ್ಟೆಗಳನ್ನ ಪಿಕ್ ಮಾಡ್ತಿದ್ದ. ಕೋಪದಿಂದ ಪೂರ್ತಿ ಕೆಂಪಾಗಿದ್ದ ಆದಿರ ಅವನ್ ಹತ್ರ ಬಂದು ಹಿಂದಿನಿಂದ ಅವನ್ ಶರ್ಟ್ ಎಳೆದ್ಲು. ರುದ್ರ ಸಡನ್ ಆಗಿ ತಿರುಗಿದಾಗ ಬ್ಯಾಲೆನ್ಸ್ ತಪ್ಪಿ ಕಾಲ್ ಜಾರ್ತು. ಅವನ್ ಬೀಳೋಕೆ ಸ್ಟಾರ್ಟ್ ಮಾಡ್ದ ಅಂಡ್ ಅವನ್ ಮುಂದೆ ನಿಂತಿದ್ದ ಆದಿರ ಕೂಡ ಅವನ್ ಜೊತೆನೆ ಬೀಳೋ ಹಂತದಲ್ಲಿದ್ಲು. ಆದ್ರೆ ರುದ್ರ ಬೇಗನೆ ಅವಳ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನ ಅಂಡ್ ತನ್ನನ್ನ ಕೆಳಗ್ ಬೀಳದಂತೆ ಸೇವ್ ಮಾಡ್ದ. ರುದ್ರನ ಕೈ ಈಗ ಆದಿರ ಬೆನ್ನಿನ ಮೇಲಿತ್ತು ಅಂಡ್ ಅವನ ಫೇಸ್ ಅವಳ ಮುಖಕ್ಕೆ ತುಂಬಾನೇ ಹತ್ರದಲ್ಲಿತ್ತು. ಆದಿರ ಪೂರ್ತಿ ಶಾಕ್ ಇಂದ ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅವನ ಕೈ ಅವಳ ಬೆನ್ನಿನ ಮೇಲೆ ಇದ್ದ ಆ ಫೀಲಿಂಗ್ ಅವಳ ಹಾರ್ಟ್ ಬೀಟ್ ಜಾಸ್ತಿ ಮಾಡೋ ಹಾಗೆ ಮಾಡ್ತು. ಅವಳ ಫೇಸ್ ಮೇಲೆ ರುದ್ರನ ಬಿಸಿ ಉಸಿರು ಟಚ್ ಆಗ್ತಿತ್ತು. ಅವಳಿಗೆ ಒಂದು ಕ್ಷಣ ಉಸಿರು ನಿಂತ ಹಾಗೆ ಫೀಲ್ ಆಯ್ತು. ರುದ್ರ ಅವಳನ್ನ ಸ್ವಲ್ಪ ಮೇಲಕ್ಕೆ ಎತ್ತಿ ಅವಳ ಕಣ್ಣುಗಳನ್ನೇ ನೋಡ್ತಾ ಅಂದ, ನಾನ್ ನಿನ್ನನ್ನ ಹೊಳ್ಸೋಕೆ ಬರ್ತೀನಿ ಅನ್ನೋ ರೀಸನ್ಗೆ ನೀನ್ ಹೀಗೆ ಪದೇ ಪದೇ ಎಡವ್ ಬೀಳ್ತಾ ಇದೀಯಾ? ಹಾಗಿದ್ರೆ ಇದನ್ನ ಈಗ್ಲೇ ಮರ್ತ್ ಬಿಡು ಮೈ ಡಿಯರ್ ಹಾರ್ಟ್ ಬೀಟ್. ನಾನ್ ನಿನ್ನನ್ನ ಪ್ರತಿ ಬಾರಿನೂ ಸೇವ್ ಮಾಡಲ್ಲ. ಅವನ್ ಹೀಗೆ ಹೇಳ್ತಾ ಅವಳನ್ನ ಆ ಪೈಶಾಚಿಕ ಕಣ್ಣುಗಳಿಂದ ನೋಡ್ದ. ಆದ್ರೆ ಅವನ ಹಾರ್ಟ್ ಅವಳ ಆಳದಲ್ಲಿ ಆದಿರಾಗೆ ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಗೋಕೆ ಬಿಡಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ತನ್ನ ಮನ್ಸು ತಪ್ಪು ಅಂತ ಪ್ರೂವ್ ಮಾಡೋ ಪ್ರಯತ್ನದಲ್ಲಿ ಅವನು ಉದ್ದೇಶಪೂರ್ವಕವಾಗಿ ಅವಳ ಜೊತೆ ಫೈಟ್ ಮಾಡ್ತಿದ್ದ. ಇದನ್ನ ಕೇಳಿದ ಆದಿರ ಕೋಪದ ಮುಖ ಮಾಡ್ಕೊಂಡು ಅಂದ್ಲು, ಖಂಡಿತ ಇಲ್ಲ. ನಾವು ನಂಬೋವರಿಗೆ ಮಾತ್ರ ಸಹಾಯ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಿಸ್ಟರ್ ರಾಜವಂಶಿ. ಆದ್ರೆ ನಾನು ನಿನ್ನಿಂದ ಏನನ್ನು ನಿರೀಕ್ಷಿಸೋಕೆ ಇಷ್ಟಪಡಲ್ಲ. ಹೌದು, ನನ್ಗೇನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನೀನೇ ಮೇನ್ ರೀಸನ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಬಿಟ್ಟು ನನ್ನ ಲೈಫ್ನಲ್ಲಿ ನಿನ್ಗೆ ಯಾವುದೇ ರೋಲ್ ಇಲ್ಲ. ಇನ್ನು ನನ್ನನ್ನ ಸೇವ್ ಮಾಡೋ ವಿಷಯಕ್ಕೆ ಬಂದ್ರೆ ನಾನು ನಿನ್ನನ್ನ ಹೆಲ್ಪ್ ಕೇಳಿರ್ಲಿಲ್ಲ. ನೀನೇ ನನ್ನನ್ನ ಬೀಳದಂತೆ ಹಿಡ್ಕೊಂಡಿದ್ದು. ಅಷ್ಟೊಂದು ರೂಲ್ಸ್ ಮಾತಾಡೋ ಹಾಗಿದ್ರೆ ನೀನ್ ನನ್ನನ್ನ ಬೀಳೋಕ್ ಬಿಡ್ಬೇಕಿತ್ತು. ಅಟ್ಲೀಸ್ಟ್ ಸೇವ್ ಮಾಡಿದ್ಮೇಲೆ ಅದನ್ನ ಈ ತರ ಶೋ ಆಫ್ ಮಾಡಬಾರ್ದಾಯ್ತು. ರುದ್ರ ಸಿಟ್ಟಿನಿಂದ ಅವಳನ್ನ ನೋಡಿ ಅಂದ, ಹಾಗಾದ್ರೆ ನಾನು ನಿನ್ನ ಸೇವ್ ಮಾಡಿದ್ದು ತಪ್ಪಾ? ಈಗ ನನಗೆ ಕನ್ಫರ್ಮ್ ಆಯ್ತು ಮೈ ಡಿಯರ್ ಹಾರ್ಟ್ ಬೀಟ್. ನೀನ್ ಬೇಕಂತಾನೆ ನನ್ನ ಹತ್ರ ಬರೋಕೆ ಇದೆಲ್ಲ ಪ್ಲಾನ್ ಮಾಡ್ತಿದ್ಯಾ ಅನ್ಸುತ್ತೆ. ಆದಿರ ತಕ್ಷಣ ರಿಪ್ಲೈ ಕೊಟ್ಲು, ಒಬ್ಬ ಮನುಷ್ಯ ಬೇಕಿದ್ರೆ ನಾಯಿ ಅಥವಾ ಬೆಕ್ಕನ್ನ ಸಾಕ್ಬೋದು, ಆದ್ರೆ ಈ ತರಹದ ಭ್ರಮೆಯನ್ನ ಅಂದ್ರೆ ಇಲ್ಯೂಷನ್ ಇಟ್ಕೋಬಾರ್ದು. ಅದು ಕೂಡ ಇಷ್ಟೊಂದು ದೊಡ್ಡ ಭ್ರಮೆ. ನೀನು ಈ ವರ್ಲ್ಡ್ ನ ಲಾಸ್ಟ್ ಮನುಷ್ಯ ಆಗಿದ್ರು ಕೂಡ ನೀನ್ ಯಾವತ್ತೂ ನನ್ ಚಾಯ್ಸ್ ಆಗಿರಲ್ಲ. ಈಗ ನಾನು ಆ ನಿನ್ನ ಭ್ರಮೆಯನ್ನ ಹೋಗ್ಲಾಡಿಸ್ತೀನಿ. ಯಾಕಂದ್ರೆ ನಾನ್ ನಿನ್ ಹತ್ರ ಕೂಡ ಬರಲ್ಲ. ನಾನು ಇಲ್ಲಿರೋದು ಜಸ್ಟ್ ನನ್ನ ಹಾರ್ಟ್ ಬೀಟ್ ಅಂದ್ರೆ ನನ್ನ ಹೃದಯಕ್ಕೋಸ್ಕರ ಮಾತ್ರ. ಸೊ ಅವಳಿಗೋಸ್ಕರ ಮಾತ್ರ ನಾನು ಇಲ್ಲಿರ್ತೀನಿ. ನಾನೀಗ ನಿನ್ನಿಂದ ದೂರ ಇರೋಕೆ ಬಯಸ್ತೀನಿ. ಅಷ್ಟು ಹೇಳಿ ಅವಳು ಅಲ್ಲಿಂದ ಫಾಸ್ಟ್ ಆಗಿ ಹೊರಟೋದ್ಲು. ಅವಳು ಅಲ್ಲಿಂದ ಹೋದ್ಮೇಲೆ ಆದಿರಾಳ ಮಾತುಗಳು ರುದ್ರನ ಕಿವಿಯಲ್ಲಿ ಪದೇ ಪದೇ ಎಕೋ ಆಗ್ತಿದ್ವು. ನೀನು ಈ ವರ್ಲ್ಡ್ ನ ಲಾಸ್ಟ್ ಮನುಷ್ಯ ಆಗಿದ್ರು ಕೂಡ ನೀನ್ ಯಾವತ್ತೂ ನನ್ನ ಚಾಯ್ಸ್ ಆಗಿರಲ್ಲ. ಅವನು ಅವಳ ಮಾತುಗಳನ್ನ ನೆನಪಿಸ್ಕೊಂಡು ತನ್ನಷ್ಟಕ್ಕೆ ತಾನೇ ಗುಣಕೊಂಡ. ನನ್ನಿಂದ ಎಷ್ಟು ದೂರ ಇರೋಕ್ ಸಾಧ್ಯನೋ ಅಷ್ಟು ದೂರ ಇರು ಮೈ ಡಿಯರ್ ಹಾರ್ಟ್ ಬೀಟ್. ಒಂದು ವೇಳೆ ನಾನ್ ನಿಜವಾಗಿಯೂ ನಿನ್ನನ್ನ ಇಷ್ಟಪಟ್ಬಿಟ್ರೆ ಅದು ಫ್ಯೂಚರ್ನಲ್ಲಿ ನಿನ್ಗೆ ತುಂಬಾನೇ ಪೇನ್ ಕೊಡುತ್ತೆ. ಯಾಕಂದ್ರೆ ಈ ರುದ್ರ ರಾಜವಂಶಿ ತನ್ನ ಲೈಫ್ನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಅವನು ಪ್ರೀತಿಯಲ್ಲಿ ಬೀಳೋಕ್ ಮಾತ್ರ ಸಾಧ್ಯ ಇಲ್ಲ. ಅಂಡ್ ಈ ಲವ್ ಅನ್ನೋದು ಯಾವಾಗ್ಲೂ ಪೂರ್ತಿ ನಾಶ ಮಾಡುತ್ತೆ ಅಷ್ಟೆ. ಅವನ್ ಹೀಗೆ ಹೇಳ್ತಿರುವಾಗ ಅವನ್ ಫೇಸ್ ತುಂಬಾ ಹಾರ್ಡ್ ಆಗಿತ್ತು. ಅವನು ಪರ್ಸನಲ್ ಆಗಿ ಆದಿರ ತನ್ನಿಂದ ದೂರ ಇರ್ಲಿ ಅಂತಾನೆ ಬಯಸಿದ್ದ. ಅವನಿಗೆ ಬೇಕಾಗಿದ್ದು ಜಸ್ಟ್ ಹೃದಿಕಾ ಮಾತ್ರ. ಅಂಡ್ ಆದಿರಾಳನ್ನ ಹೃದಿಕಾಳಿಂದ ದೂರ ಮಾಡೋಕೆ ಅವನಿಗೆ ಇಷ್ಟ ಇರ್ಲಿಲ್ಲ. ಸೊ ಅದಕ್ ಮಾತ್ರ ಆದಿರ ಇವತ್ತು ಈ ಮ್ಯಾನ್ಷನ್ ಅಲ್ಲಿ ಇದ್ದಾಳೆ. ಇದನ್ನ ಬಿಟ್ಟು ಅವಳ ಮೇಲೆ ಅವನಿಗೆ ಯಾವುದೇ ಸಾಫ್ಟ್ ಕಾರ್ನರ್ ಇಲ್ಲ ಅನ್ನೋ ತರ ತನ್ನನ್ನ ತಾನು ಸಮಾಧಾನ ಮಾಡ್ಕೊಂಡ. ಮತ್ತೊಂದೆಡೆ ಆದಿರ ಪೂರ್ತಿ ಸಿಟ್ನಲ್ಲಿ ಕೆಳಗ್ ಬಂದು ನೇರವಾಗಿ ಅನಿಕಾ ರೂಮ್ಗೆ ಹೋದ್ಲು.